सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते नारायणी नमोस्तुते. ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಅನಂತಾಡಿ ಉಳ್ಳಾಲ್ದಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೇವೆ. ಸಂಕ್ರಮಣ ಅಲ್ವಾ, ಇವತ್ತು ಸಂಡೆ ಬಂದಿದೆ ಸಂಕ್ರಮಣ. ಹೂವಿನ ಪೂಜೆ ಉಂಟು, ಅಂದ್ರೆ ದೊಡ್ಡ ಮಗನ ಲೆಕ್ಕದಲ್ಲಿ. ಅವರಿಗೆ ಬೇರೆ ದಿವಸ ಎಲ್ಲ ಸ್ಕೂಲ್ ಇರ್ತದಲ್ಲ, ಹಾಗೆ ಇವತ್ತು ಹೋಗುವ ಅಂತ ಹೊರಟಿದ್ದೇವೆ. ಈ ಮಳೆ ಕೂಡ ಬಿಡ್ತಾ ಇಲ್ಲ, ಎಂತ ಮಾಡುದು ಅಂತ ಆಲೋಚನೆ ಮಾಡುದು. ಅಲ್ಲಿ ನಾನು ಸಿಕ್ಕಿದಷ್ಟು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿದ್ದು ಚಿತ್ತರಿಗೆ ಉಳ್ಳಾಲ್ದಿ ಅಮ್ಮನವರ ದೇವಸ್ಥಾನ. ಇಲ್ಲಿಗೆ ಬಂದಿದ್ದೇವೆ ನಾವು. ಜೋರು ಮಳೆ ಬರ್ತಾ ಉಂಟು. ಇಲ್ಲಿ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಆಚೆಯಿಂದ ಸುಳ್ಳಮಲೆ ಕಾಣಿಸ್ತದೆ. ಇವತ್ತು ಮಳೆ ಉಂಟಲ್ಲ, ಹಾಗೆ ಅಷ್ಟು ಗೊತ್ತಾಗುವುದಿಲ್ಲ. ಅನಂತಾಡಿ ಉಳ್ಳಾಲ್ದಿ ಅಮ್ಮನವರ ಕಾರಣಿಕ ಶಕ್ತಿ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ. ಇಲ್ಲಿ ಪ್ರತಿ ಸಂಕ್ರಮಣ ದಿವಸ ಹೂವಿನ ಪೂಜೆ ಮತ್ತು ಕುಂಕುಮಾರ್ಚನೆ ಮಾಡ್ತಾರೆ. ಮಾತ್ರ 10:00 ಮೊದಲು ಇಲ್ಲಿಗೆ ಬರಬೇಕು. ಇದು ದೈವಸ್ಥಾನದ ಒಳಗಡೆ. ಇಲ್ಲಿ ಚಂದನದ ಮೊಗಕ್ಕೆ ಪ್ರತಿನಿತ್ಯ ಪೂಜೆ ಆಗ್ತದೆ. ಇದು ಧರ್ಮ ಚಾವಡಿ ಅಂತ ಹೇಳ್ತಾರೆ. ಇಲ್ಲಿ 12 ವರ್ಷಕ್ಕೊಮ್ಮೆ ಧರ್ಮ ಮೆಚ್ಚಿ ನಡೀತದೆ. ಇಲ್ಲಿ ಪ್ರತಿ ವರ್ಷ ಅನಂತಾಡಿದ್ದು ಮೆಚ್ಚಿ ನಡೀತದಲ್ಲ, ಆಗ ಮುಂಚಿನ ದಿವಸ ರಾತ್ರಿ ಇಲ್ಲಿಂದ ಭಂಡಾರ ಹೋಗುದು. ಇಲ್ಲಿ ಪಲ್ಲಕ್ಕಿ ಉತ್ಸವ ಎಲ್ಲ ನಡೀಲಿಕ್ಕುಂಟು. ಅದು ನೋಡಲಿಕ್ಕೆ ತುಂಬ ಚಂದ. ಇಲ್ಲಿ ತಾಯಿಗೆ ಏನೇ ಹರಕೆ ಮಾಡಿಕೊಂಡ್ರು ಆಗುವುದಿಲ್ಲ ಅನ್ನುವ ಮಾತೇ ಇಲ್ಲ. ಕೆಲವರು ಹೂವಿನ ಪೂಜೆ ಹೇಳ್ತಾರೆ, ಕೆಲವರು ಕುಂಕುಮಾರ್ಚನೆ ಹೇಳ್ತಾರೆ, ಕೆಲವರು ಚಿನ್ನ ಬೆಳ್ಳಿ ಹೇಳ್ತಾರೆ, ಮತ್ತು ಮಲ್ಲಿಗೆ ಹೇಳ್ತಾರೆ, ಪಟ್ಟೆ ಸೀರೆ ಹೇಳ್ತಾರೆ. ಹಾಗೆ ಇಲ್ಲಿಗೆ ಹರಕೆ ಮಾಡಿಕೊಂಡ್ರೆ ನಮ್ಮದು ಏನೇ ಸಮಸ್ಯೆ ಇದ್ದರೂ ಬಗೆಹರಿತದೆ. ಪೂಜೆ ಆದ ನಂತರ ಅನ್ನ ಪ್ರಸಾದ ಉಂಟು, ಹಾಗೆ ಕ್ಯೂ ನಿಂತಿದ್ದೇವೆ. ಹೊರಗಡೆ ತುಂಬ ಮಳೆ ಬರ್ತಾ ಇತ್ತು.
ಊಟ ಎಲ್ಲ ಮುಗಿಸಿ ಮನೆಗೆ ಬಂದೆವು. ಇದು ಹೂವಿನ ಪೂಜೆ ಪ್ರಸಾದ. ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಯಾರು ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.